ವಿಷಯ ಬೇರೆ ತರ ಹೋಗ್ತಿದೆ. ಆಪೋಸಿಟ್ ಎಲ್ರು ಗುಂಪು ಕಟ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಮ್ಗೇನಾದ್ರೂ ಮಾಡ್ಬೇಕು ಅಂತ ಪಕ್ಕಾ ಸ್ಕೆಚ್ ಆಗ್ತಾ ಇದ್ದಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ, ಅದಾದ್ಮೇಲೆ ನೋಡ್ಕೊಳ್ಳೋಣ. ಎಲ್ರೂ ಒಟ್ಟಿಗೆ ಸೇರಿದ್ದಾರೆ. ನಾವು ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಡ್ಬೇಕು. ನಿಧಾನಕ್ಕೆ ಹೆಜ್ಜೆ ಇಡ್ತಿದೀವಿ ಅಂದ್ರೆ ಹೆದರ್ಕೊಂಡಿದೀವಿ ಅಂತ ಅಲ್ಲ, ಹುಷಾರಾಗಿರ್ಬೇಕು ಅಂತ. ಯಾರು ಕೂಡ ಎಲ್ಲಿಗೂ ಒಬ್ಬೊಬ್ರೆ ಹೋಗ್ಬಾರ್ದು. ವಸಂತ, ಇವ್ರಿಬ್ರನ್ನ ನೀನೇ ನೋಡ್ಕೋಬೇಕು. ನಾ ಹೇಳಿದ ಅರ್ಥ ಆಯ್ತಲ್ವಾ? ನಾನ್ ನೋಡ್ಕೋತೀನಿ ಬಿಡು ಮಗ. ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ, ಏನ್ ಮಾಡ್ತಿದೀವಿ ಅಂತ ಕಿವಿ ಕೊಟ್ಟು ಕೇಳಿಸ್ಕೊತಿದೀಯಾ? ನೀನು ಸುಡ್ಗಾಡಿ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ತಿವಿ. ಈ ರೂಟಲ್ಲಿ ಹೋದ್ರೆ ಸುಡ್ಗಾಡ್ ಬರೋದಿಲ್ಲ. ಇದು ಹಾರ್ಬರ್ಗ್ ಹೋಗೋ ರೂಟು. ಬೆಳಿಗ್ಗೆಯಿಂದ ಹೈಕೋರ್ಟ್ ರೋಡು, ಅವಿನ್ಯೂ ರೋಡು, ಕಾರ್ಪೊರೇಷನ್ ಸರ್ಕಲ್, ಕಲಾಸಿ ಪಾಳ್ಯ ಇಲ್ಲೇ ಸುತ್ತಾಡಿಸ್ತಿದ್ದೀರ ತಾನೆ. ಈ ಊರಿನ ಇಂಚಿಂಚು ನನಗೆ ಗೊತ್ತು. ಯಾಕೆ ಅಂದ್ರೆ ಈ ಊರೇ ನಂದು. ಅಷ್ಟು ಗಾಳಿ ಇಲ್ಲಿ ಉಸಿರಾಡಿದೀನಿ. ಯಾಕೆಂದ್ರೆ ಈ ಜನ ಅಂದ್ರೆ ಅಷ್ಟು ಪ್ರೀತಿ. ನೀನೇನ್ ದೊಡ್ಡ ಹೀರೋನಾ? ಯಾಕೆ ನಿಲ್ಲಿಸ್ತೆ? ಮುಂದೆ ಹಳ್ಳ ಇದೆ ಸರ್. ಸಾರತ್ನ ನೋಡ್ಬೇಕು. ಬಂದ್ಬಿಟ್ರಿ ನೋಡಿ. ಅಕ್ಯೂಸ್ ನ ಕಷ್ಟಪಟ್ಟು ನಾವ್ ಹಿಡಿಯೋದು, ಆದ್ರೆ ಈಸಿಯಾಗಿ ಬೇಲಲ್ಲಿ ಹೊರ ಕರ್ಕೊಂಡು ಹೋಗ್ತೀರಾ. ಈ ರೀತಿ ಕ್ರಿಮಿನಲ್ಸ್ ಬೆಳಿತಿರೋದೇ ನಿಮ್ಮಿಂದ. ಕ್ರಿಮಿನಲ್ಸ್ ಅನ್ಬೇಡಿ, ಆರೋಪ ಹೊರಿಸಿದ್ದಾರೆ ಅಷ್ಟೇನೆ. ಲೆಟ್ ದ ಕೋರ್ಟ್ ಡಿಸೈಡ್ ವೆದರ್ ಹಿ ಇಸ್ ಗಿಲ್ಟಿ ಆರ್ ನಾಟ್. ಯಾವ ಸೆಕ್ಷನ್ ಅಲ್ಲಿ ಅರೆಸ್ಟ್ ಮಾಡಿದೀರಾ? 302 ಮರ್ಡರ್. ಕೊಲೆ ಮಾಡಿರೋದನ್ನ ನೀವ್ ನೋಡಿದೀರಾ ಅಥವಾ ಯಾರಾದ್ರೂ ನೋಡ್ದೋರಿದಾರಾ? ಅನುಮಾನದ ಮೇಲ್ ಮಾತ್ರ ಅರೆಸ್ಟ್ ಮಾಡಿದೀರಾ. ದಟ್ ಇಸ್ ನಾಟ್ ಸೆಕ್ಷನ್ 302. ಅದು 120B. ಇದು ನಿಮ್ ಕೋರ್ಟ್ ಅಲ್ಲ ಆರ್ಗ್ಯೂ ಮಾಡೋದಿಕ್ಕೆ. ಇದು ನನ್ನ ಕೋಟೆ. ಕಾಕಿ ಶರ್ಟ್ ಇಲ್ಲ ಅಂದ್ರೆ ಕರಿ ಕೋಟೆ ಕೆಲ್ಸ ಇಲ್ಲ. ಕರಿ ಕೋಟ್ ಇಲ್ಲ ಅಂತಂದ್ರೆ ಕಾಕಿ ಮಾಡೋ ಅನ್ಯಾಯನೂ ಹೊರಗ್ ಬರಲ್ಲ, ಜನರಿಗೆ ನ್ಯಾಯನೂ ಸಿಗಲ್ಲ. ಮೇಡಮ್, ನಿಮಗ್ ಸಾಕ್ಷಿ ಮುಖ್ಯ ಆದ್ರೆ ನಮಗ್ ಕಾನೂನ್ ಮುಖ್ಯ. ಇದೆಲ್ಲ ಕೋರ್ಟ್ ಅಲ್ಲಿ ಇಟ್ಕೊಳ್ಳಿ. ನಾನ್ ಸಾರತ್ನ ನೋಡ್ದೆ ಮಾತಾಡ್ದೆ ಹೋಗಲ್ಲ. ಅದು ನಿಮಗೆ ಪ್ರಾಬ್ಲಮ್. ಅವನೊಬ್ಬ ರೂತ್ಲೆಸ್ ಕಿಲ್ಲರ್. ಅವನ್ನ ಬಿಡಬಾರ್ದು ಅಂತ ಮಿನಿಸ್ಟರ್, ಕೌನ್ಸಿಲರ್, ಹಾರ್ಬರ್ ಲೀಡರ್ ಅಂತ ಎಲ್ಲರಿಂದನೂ ಪ್ರೆಷರ್. ಆಹಾ, ಅವ್ರೇನ್ ದೇಶಕ್ ತ್ಯಾಗ ಮಾಡೋರ? ನಾನ್ ಸಾರತ್ನ ನೋಡ್ಲೇಬೇಕು. ಕಾನ್ಸ್ಟೇಬಲ್, ಇವ್ರನ್ನ ಆಚೆ ಕಳ್ಸಿ. ಮೇಡಮ್, ಬಾರೋ ಬಾರೋ, ನಾನೇ ಹೇಳ್ತಾ ಇದ್ದೀನಲ್ಲ. ಕೊಲೆ ಮಾಡಿದ್ದು ಒಪ್ಕೋ. ನಾನ್ ಕೊಲೆ ಮಾಡಿಲ್ಲ. ಏನ್ರಿ, ಕೊಲೆ ಮಾಡಿದ ಒಪ್ಕೊಂಡ? ಇಲ್ಲ ಮೇಡಮ್, ಎಷ್ಟೇ ಕೇಳಿದ್ರು ನಾನು ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದೇನೆ ಮೇಡಮ್. ಇಷ್ಟು ಏಟ್ ತಿಂದ್ರು ಕೊಲೆ ಮಾಡಿಲ್ಲ ಅಂತ ಹೇಳಿದ್ಯಾ? ಹಾ, ಸುರಿರಿ ಆ ಕೆಮಿಕಲ್ನ. ಮೈಯೆಲ್ಲ ಉರಿಬೇಕು. ಇವಾಗ ಹೊಡಿರೋ. ಅದ್ಯಾ ಕೇಳೋದ ನಾನು ನೋಡ್ತೀನಿ. ಏನೋ ಸರಿ ಸರಿ. ಏನದು? ಇವತ್ತು ಬೆಳಿಗ್ಗೆ ಚರ್ಚ್ ಎದುರುಗಡೆ ಯಾವುದೋ ಕುರುಡುಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಒಂದ್ ಜಾಗದಲ್ಲಿ ಇರಕ್ ಆಗಲ್ವಾ ನಿನ್ಗೆ? ಮಾತೆ ಕೇಳಲ್ವಲ್ಲ? ನೀರ್ ಬೇಕಿತ್ತು ಅಣ್ಣ. ಹಾ ತಗೋ, ಕುಡಿ. ಡೈಲಿ ನಿಂಗೆ ಅಂತಾನೆ ಇಲ್ಲಿ ನೀರಿಟ್ಟಿರ್ತೀನಲ್ಲ. ನೀನ್ ಇಲ್ಲೇ ಇರು, ಎಲ್ಲ ಇಲ್ಲಿಗೆ ಬರುತ್ತೆ. ಅಣ್ಣ ಅಣ್ಣ, ಒಂದ್ ಎಳ್ನೀರು ಕೊಡಿ. ಸರಿ. ಹಲೋ. ಹಾ ವಸಂತ. ಸಾರಥ್, ನಾನೇ. ಎದಳು ಬಾ. ಹೇಗಿದೀಯಾ? ಪರವಾಗಿಲ್ಲ ಅಣ್ಣ, ಹಿಂಗಿದ್ದೀನಿ. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳಿ ಅಣ್ಣ. ಈ ಕೇಸ್ನಲ್ಲಿ ನಿನ್ನನ್ನ ಕೊಲೆಗಾರ ಅಂತ ನೋಡ್ತಿದ್ದಾರೆ. ಆದ್ರೆ ನನಗೆ ಗೊತ್ತಿದೆ, ನಿನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಆಯ್ತಣ್ಣ. ಈ ಕೇಸಿಗೆ ಸಂಬಂಧಪಟ್ಟಿರೋ ಎವಿಡೆನ್ಸ್ ಸಿಕ್ತಿಲ್ವಲ್ಲ ಅಂತ ಅನ್ಕೋತಿದ್ದಾಗ ತಿರುವಲ್ನೆಲ್ಲಿ ರೌಂಡ್ಸ್ ನಲ್ಲಿದ್ದೆ. ಅನುಮಾನ ಬಂದು ಇಬ್ಬರನ್ನ ವಿಚಾರಿಸಿದಾಗ ಆಗ ನನಗೆ ಗೊತ್ತಾಯ್ತು ಅವ್ರಿಗೂ ಈ ಕೊಲೆ ಕೇಸ್ಗೂ ಸಂಬಂಧ ಇದೆ ಅಂತ. ಇದೇ ವಿಷಯನ SP ಜೊತೆ ಮಾತಾಡ್ದೆ. ಸರಿ ಅಣ್ಣ. ಆದ್ರೆ ಅವರು ಇದರಲ್ಲಿ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಅದು ಅಲ್ಲದೆ ಒಬ್ಬನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು.
ಅವನ್ನೇ ಈ ಕೇಸಲ್ಲಿ ಫಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದರಲ್ಲಿ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನೀನು ಹೊಸದಾಗಿ ಇಬ್ರನ್ನ ಕರ್ಕೊಂಡು ಬಂದ್ರೆ ಸರಿ ಇರಲ್ಲ ಅಂತ ಹೇಳಿದ್ರು. ಈ ವಿಷಯ ಮೀಡಿಯಾದವ್ರು ಗೊತ್ತಾದ್ರೆ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಅಂತ ಹೇಳಿದ್ರು. ಬೇಕಾದ್ರೆ ಅವರಿಬ್ರಿಗೆ ಬೇರೆ ಕೇಸ್ನಲ್ಲಿ ಫಿಟ್ ಮಾಡಿ ಫೈಲ್ ಕ್ಲೋಸ್ ಮಾಡೋ ಅಂತ ಹೇಳಿದ್ರು. ಈಗ ಅವರಿಬ್ರು ಎಲ್ಲಿದಾರಣ್ಣ? ಬಾಳೆನಕೋಟೆ ಜೈಲಿಗೆ ಕಳಿಸಿದ್ದೀರಿ. ಅದು ಅಲ್ಲದೆ ಈ ಕೊಲೆಯ ಪೂರ್ತಿ ವಿವರ ಅವರಿಬ್ರಿಗೆ ಮಾತ್ರ ಗೊತ್ತಿದೆ. ಈಗ ಈ ಕೇಸ್ನಲ್ಲಿ ನೀನು ಅವರಿಬ್ರನ್ನು ಹೇಗೆ ಒಳಗಡೆ ತರ್ತೀಯೋ ಇಲ್ಲ ನೀನು ಹೊರಗಡೆ ಹೇಗೆ ಹೋಗ್ತೀಯೋ ಅದು ನಿನ್ನ ಕೈಲೇ ಇದೆ. ಒಳ್ಳೇದಾಯ್ತಣ್ಣ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಇಷ್ಟು ಸಾಕಣ ನನ್ಗೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಆಯ್ತು ಹುಷಾರು. ಲಾಯರಮ್ಮ, ಹೇಳಿ ಅಣ್ಣ. ನೀನು ಒಂದೇ ಒಂದಿನೂ ನನ್ನ ಮಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬಾರ್ದು. ಅಣ್ಣ, ನಾನ್ ನೋಡ್ಕೊಂತೀನಿ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಅವನು ಆಚೆ ಬರಬೇಕು. ಸಾರಥ್ ನಮ್ಮನೆ ಮಗನ್ ತರ, ನೀವ್ ಚಿಂತೆ ಮಾಡ್ಬೇಡಿ, ಖಂಡಿತ ಅವನ್ ಹೊರಗ್ ಬರ್ತಾನೆ. ಹೇಳು ಸಾರಥ್, ಯಾಕೆ ಬರೋದಕ್ಕೆ ಹೇಳ್ದೆ? ನಿನ್ನೆ ಆ ಹಳೆ ASP ಅರುಣ್ ಸರ್ ಬಂದಿದ್ರು. ಈ ಕೊಲೆ ವಿಷಯವಾಗಿ ಕೆಲವು ವಿಚಾರಗಳನ್ನ ನನಗೆ ಹೇಳಿದ್ದಾರೆ. ಅದಕ್ಕೆ ಬರಕ್ಕೆ ಹೇಳಿದೆ. ಸರಿ, ಏನ್ ಮಾಡೋಣ? ಈ ಕೇಸಲ್ಲಿ ನನ್ನ ಸಿಗಾಕ್ಸ್ಬೇಕು ಅಂತ ಸುಮಾರು ಜನ ಟ್ರೈ ಮಾಡ್ತಿದಾರಂತೆ. ಮಿನಿಸ್ಟರ್ಸು, ದೊಡ್ಡವರು ಎಲ್ಲರೂ ಸೇರ್ಕೊಂಡು ಈ ಕೇಸಲ್ಲಿ ನನ್ನ ಸಿಗಾಕ್ಸ್ಬಿಟ್ಟಿದ್ದಾರೆ. ಮೇಡಮ್, ಈ ಕೊಲೆನ ಯಾರು ಮಾಡಿದ್ದು, ಹೇಗಾಯ್ತು, ಇದೆಲ್ಲ ಇನ್ನೂ ನಿಗೂಢವಾಗೇ ಇದೆ. ಅದಕ್ಕೇನೆ ನಾನು ಪಾಳಯಗೌಡ ಜೈಲ್ಗೆ ಹೋದ್ರೇನೆ ನನಗೆ ಈ ಕೇಸ್ ಬಗ್ಗೆ ಏನಾಗಿದೆ, ಯಾರು ಮಾಡಿದ್ದಾರೆ ಎಲ್ಲ ಮಾಹಿತಿನೂ ಸಿಗುತ್ತೆ ಅಂತ ಹೇಳಿ ಜೈಲ್ಗೆ ಹೋಗ್ತೀನಿ ಅಂತ ಸೈನು ಮಾಡ್ಕೊಟ್ಬಿಟ್ಟೆ. ಏನೋ ಹೇಳ್ತಾ ಇದ್ಯಾ? ನಿನ್ನ ಹೊರಗ್ ತರ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದೀವಿ, ನೀನ್ ಒಳಗ್ ಹೋಗ್ತೀನಿ ಅಂತ್ಯಲ್ಲೋ? ಮ್ಯಾಮ್, ಸತ್ತೋಗಿರೋದು ನನ್ನ ಫ್ರೆಂಡು ಮ್ಯಾಮ್. ನನಗೆ ಅಷ್ಟು ನೋವಿದೆ. ನಾನು ಒಳಗೆ ಹೋದ್ರೇನೆ ಸತ್ಯ ಹೊರಗೆ ಬರೋದು. ಈ ನೋವಿಗಿಂತ ಅವನ್ನ ಕಳ್ಕೊಂಡಿರೋ ನೋವೇ ಜಾಸ್ತಿ. ಅಪ್ಪನ ಹತ್ರ ಇದೆಲ್ಲ ಮಾತಾಡಿದ್ಯಪ್ಪ? ಮ್ಯಾಮ್, ನಾನು ಹೇಳ್ದಷ್ಟು ಮಾಡಿ ಮ್ಯಾಮ್. ನಿನ್ ವೈಫು ನಿನ್ನ ನೋಡ್ಬೇಕು ಅಂತ ಬಂದಿದ್ದಾಳೆ. ಏನ್ ಮ್ಯಾಮ್ ನೀವು ಈ ಟೈಮಲ್ಲೆಲ್ಲ ಅವಳು ಇಲ್ಲಿ ಕರ್ಕೊಂಬಂದಿದ್ದೀರಾ? ಸರಿ ಮ್ಯಾಮ್, ಆಯ್ತು. ನೀವು ಅವಳನ್ನ ಹಾಗೆ ಕರ್ಕೊಂಡು ಹೊಟ್ಟೋಗಿ. ಅವಳನ್ನ ನೋಡೋ ಪರಿಸ್ಥಿತಿಲಿ ಇಲ್ಲ ನಾನು. ಅವಳು ಕೂಡ ನನ್ನ ಈ ಪರಿಸ್ಥಿತಿಲಿ ನೋಡಬಾರ್ದು. ಅವಳು ತಡ್ಕೊಳ್ಳಲ್ಲ. ಅವಳಿಗೆ ಏನಾದರೂ ಹೇಳಿ ಅವಳನ್ನ ವಾಪಸ್ ಮನೆ ಕರ್ಕೊಂಡು ಹೊಟ್ಟೋಗಿ. ತಗೊಳ್ಳಿ ಮೇಡಮ್, ಇದೆಲ್ಲ ಅವಳು ಕೊಟ್ಬಿಡಿ. ಅವ್ರನ್ನ ನೋಡ್ಬೋದಾ? ಇಲ್ಲಮ್ಮ, ಇವಾಗ ಬೇಡ. ಚಿಂತೆ ಮಾಡದೆ ಸಂತೋಷವಾಗಿರ್ಬೇಕು ಅಂತ ಹೇಳಿದಾನೆ. ತಗೋ. ಅವ್ನು ಬೇಗ ಬಂದ್ಬಿಡ್ತಾನೆ, ಯೋಚನೆ ಮಾಡ್ಬೇಡ. ಹಾ, ಕೂತ್ಕೊಳ್ಳಿ. ಮೇಡಮ್, ಹಾ, ಅವನು ಒಪ್ಕೊಂಡು ಸೈನ್ ಹಾಕಿದ್ದಾನೆ. ಹಾಕ್ಬಿಟ್ನಾ? ಹಾಕ್ತೆ ಮೇಡಮ್. ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿ. ಓಕೆ ಮೇಡಮ್.